10ನೇ ಆವೃತ್ತಿಗೆ ಐಪಿಎಲ್ ಆರಂಭ ಆಗ್ತಾ ಇದ್ದು ಆರ್ಸಿಬಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಅಭಿಮಾನಿಗಳು. ಚಿಕ್ಕಮಗಳೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳಿಂದ ಶುಭಾಶಯವನ್ನು ತಿಳಿಸಲಾಗಿದೆ. ಮೊದಲ ಪಂದ್ಯದಲ್ಲೇ ಆರ್ಸಿಬಿ ತಂಡ ಜಯಭೇರಿ ಬಾರಿಸಲಿ, ಆಲ್ ದಿ ಬೆಸ್ಟ್ ಆರ್ಸಿಬಿ ಅಂತ ಕ್ರಿಕೆಟ್ ಫ್ಯಾನ್ಸ್ ಹೇಳಿದ್ದಾರೆ. ಇಂದಿನಿಂದ 19ನೇ ಆವೃತ್ತಿಗೆ ಐಪಿಎಲ್ ಆರಂಭ ಆಗ್ತಾ ಇರೋದು ಆರ್ಸಿಬಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಅಭಿಮಾನಿಗಳು. ಜಿಲ್ಲೆಗೆಲ್ಲೂ ಕೂಡ ರಾಜ್ಯದಾದ್ಯಂತ ಈ ಆರ್ಸಿಬಿಗೆ ಶುಭಾಶಯಗಳನ್ನು ತಿಳಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಫ್ಯಾನ್ಸನ್ನು ನಮ್ಮ ಪ್ರತಿನಿಧಿ ಗೋಪಿ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ. ಐಪಿಎಲ್ ಆವೃತ್ತಿ ಇಂದು ಆರಂಭಗೊಳ್ತಾ ಇರುವಂಥದ್ದು. ಮೊದಲನೇ ಪಂದ್ಯ ಬೆಂಗಳೂರಿನಲ್ಲಿ ಬೆಂಗಳೂರು ವರ್ಸಸ್ SRH ಪಂದ್ಯ ನಡೆಯಲಿದೆ. ಇಂದು ಮೊದಲನೇ ಪಂದ್ಯ ಆಗಿರೋದರಿಂದ SRH ಮತ್ತು RCB ಮೊದಲನೇ ಪಂದ್ಯ. ಹಾಗಾಗಿ RCB ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇಂದಿನ ಪಂದ್ಯಕ್ಕೆ ಏನು ಕ್ರೀಡಾಪಟುಗಳು ಕಾತರರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಳೆದ ವರ್ಷ ನಡೆದಂಥ ಕಹಿ ಘಟನೆಯ ನಂತರ ಇಂದು IPLನ ಮೊದಲನೇ ಪಂದ್ಯ ಬೆಂಗಳೂರಿನಲ್ಲೇ ನಡೀತಾ ಇರುವಂಥದ್ದು. ಹಾಗಾಗಿ ಕ್ರೀಡಾಪಟುಗಳು RCB ತಂಡಕ್ಕೆ ಮತ್ತು ಎದುರಾಳಿ ತಂಡದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಸರಿಗ ಇವತ್ತಿನ ಪಂದ್ಯ IPL ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಹೇಗಿರ್ಬೋದು ಪಂದ್ಯ ಅಂತ? ಯೂಶ್ವಲಾಗಿ ಈಗ ಕಳೆದ ವರ್ಷದ ಒಂದು IPLನಲ್ಲಿ ನಾವೇ ವಿನ್ನರ್ಸು. ಬೆಂಗಳೂರು ತಂಡ ಭಾಳ ಬಲಿಷ್ಠವಾಗಿದೆ. ಬೌಲಿಂಗ್, ಬ್ಯಾಟಿಂಗ್ ಮತ್ತು ಎಲ್ಲದರಲ್ಲೂ ಕೂಡ ತುಂಬ ಬಲಿಷ್ಠವಾದ ತಂಡ ಆದ್ದರಿಂದ ಅದರ ಮೇಲೆ ನಮಗೆ ತುಂಬ ಹೋಪ್ಸ್ ಇದೆ. ಈ ವರ್ಷವೂ ಕೂಡ ಕಪ್ ನಮ್ಮದೇ. SRH ತಂಡ ತುಂಬ ಚೆನ್ನಾಗಿದ್ದರೂ ಕೂಡ ಬೆಂಗಳೂರು ತಂಡವನ್ನು ಎದುರಿಸುವಂಥ ತಂಡ ಯಾವುದು ಕೂಡ ನನಗೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕೆ ಕಳೆದ ವರ್ಷದ ಒಂದು IPLನ ನಾವು ನೋಡಿದಾಗ ತುಂಬ ಉತ್ತಮವಾದ ತಂಡ, ಅದನ್ನು ಸೋಲಿಸುವಂಥ ಪ್ರಯತ್ನ ಎಲ್ಲರೂ ಮಾಡಿದರೂ ಕೂಡ ಇಲ್ಲಿರುವ ಬ್ಯಾಟಿಂಗ್ ಶಕ್ತಿ ಮತ್ತು ಬೌಲಿಂಗ್ ಶಕ್ತಿಯನ್ನು ಯಾರು ಕೂಡ ಎದುರಿಸೋಕ್ಕಾಗೋದಿಲ್ಲ. ಖಂಡಿತ ನಾಳಿನ ಪಂದ್ಯದಲ್ಲಿ RCB ಮೊದಲ ಪಂದ್ಯದ ಗೆಲುವನ್ನು, ವಿಜಯೋತ್ಸವವನ್ನು ಆಚರಿಸ್ತದೆ ಅಂತ ನನ್ನ ನಂಬಿಕೆ ಇದೆ. ಆಚರಿಸುವಾಗ ಕಳೆದ ಒಂದು ಘಟನೆ ನಡೆದಿತ್ತು. ಆ ಘಟನೆ ಅದಕ್ಕೂ ಈ ಮ್ಯಾಚ್ಗಳಿಗೂ ಸಂಬಂಧ ಇಲ್ಲ. ಅದು ಪ್ರೇಕ್ಷಕರು ಮಾಡಿದ ತಪ್ಪಿಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದು ಅವರವರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಲ್ಲರೂ ಕೂಡ ಬುದ್ಧಿವಂತರೇ. ಕ್ರಿಕೆಟ್ನಲ್ಲಿ ಈ ಬುದ್ಧಿವಂತರು ಇಲ್ಲದೆ ಯಾರೂ ದಡ್ಡರುಗಳು ಎಲ್ಲೋ ಇದು ಮಾಡೋರೆಲ್ಲ ಹೋಗೋದಿಲ್ಲ. ಬುದ್ಧಿವಂತರೆಲ್ಲ ಹೋದಾಗ ಇಲ್ಲಿ ಯಾವ ರೀತಿ ನಡ್ಕೋಬೇಕು, ಆ ಪರಿಸ್ಥಿತಿ ಏನಿದೆ, ಅಲ್ಲಿರುವ ಜನಸಂಖ್ಯೆ ಏನಿದೆ, ಅಲ್ಲಿ ನಾವು ನುಗ್ಗ್ಬೋದಾ ಬೇಡವಾ ಅಂತ ಅವರು ಯೋಚನೆ ಮಾಡಿದರೆ ಈ ಥರದ್ದೆಲ್ಲ ದುರಂತಗಳು ಸಂಭವಿಸ್ತದೆ. ದುರಂತಕ್ಕೆ ಯಾರೂ ಕಾರಣರಲ್ಲ. ಯಾರ್ಯಾರು ದುರಂತದಲ್ಲಿ ಮಡಿದಿದ್ದಾರೋ ಅವರಿಗೆ ನಮ್ಮ ಸಂತಾಪ ಇದೆ. ಆದರೆ ಅದು ಅವರೇ ಮಾಡಿದ ಅವರ ಸ್ವಂತ ಮಿಸ್ಟೇಕ್, ಅದು ಅವ್ರ ಸ್ವಂತ ತಪ್ಪು. ಇನ್ನು ಮುಂದೆ ಯಾವ ರೀತಿ ಕೂಡ ಆ ರೀತಿಯ ಒಂದು ಘಟನೆ ನಡೀದೇ ಇರಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸ್ತಾ RCBಗೆ ನಾವೆಲ್ಲ ಒಟ್ಟಿಗೆ RCBಗೆ ಒಂದು ಗೆಲುವನ್ನು ತಂದುಕೊಡುವ ಆರೈಕೆಯನ್ನು ನಾವು ಪ್ರತಿ ಮ್ಯಾಚ್ನಲ್ಲೂ ಮಾಡ್ತೀವಿ. ಈ ವರ್ಷವೂ ಕೂಡ RCB ವಿನ್ನರ್ಸ್ ಆಗ್ತದೆ. ಆಲ್ ದ ಬೆಸ್ಟ್ RCB. ಈಗ ಮತ್ತಷ್ಟು ಯುವ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗಿರುತ್ತೆ ಇವತ್ತು ಪಂದ್ಯ? ಹೇಗಿದೆ ಅಂದರೆ ವಿರಾಟ್ ಬೇರೆ ಫಾರ್ಮ್ಯಾಟ್ನಲ್ಲಿ ಆಡ್ತಿರ್ಲಿಲ್ಲ, IPL ಅಲ್ಲಿ ಆಡ್ತಾರೆ. ಹೇಗೆ ಅನಿಸುತ್ತೆ? ಚೆನ್ನಾಗಿ ಅನಿಸುತ್ತೆ. ಅಂದರೆ ಯಾವ ಪ್ಲೇಯರ್ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ, ಏನಿದೆ, ಏನಂತ ಬೇರೆ ಯಾವ ಪ್ಲೇಯರ್ಸ್? ಸರ್, ಈ ಸತಿ ಸೆಮಿಸಲ್ಲಿ ಜೇಕಬ್ ಬತ್ತಲೆಲ್ಲ ಚೆನ್ನಾಗಿ ಆಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಒಳ್ಳೆ ಏನು ಫಾರ್ಮ್ಯಾಟ್ ಆಡಿಲ್ಲ, ಆದರೂ ಫ್ಯಾನ್ ಬೇಸ್ ಚೆನ್ನಾಗಿರೋದ್ರಿಂದ ಈ ಸತಿ ಚೆನ್ನಾಗಿ ಆಡ್ತಾರೆ ಸರ್. ಈ ಸಲಿನೂ ಕಪ್ ನಮ್ಮದೇ ಸರ್.